ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹುಲಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನಂದ್ರೆ 1972ರ ತನಕ ಕಾಡಿನ ರಾಜ ಸಿಂಹನೇ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಪರಿಗಣಿಸಲ್ಪಟ್ಟಿತ್ತು. ಇದಾದ್ಮೇಲೆ 1973ರಿಂದ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಕನ್ಸಿಡರ್ ಮಾಡಲಾಯಿತು. ಯಾಕೆ ಅಂತ ಕೇಳಿದ್ರೆ ಇಲ್ಲೊಂದು ಎರಡು ಪ್ರಮುಖ ಕಾರಣ ಇದೆ. ಮೊದಲನೇದು, ಅಷ್ಟೊತ್ತಿಗಾಗಲೇ ಹುಲಿ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆ ಆಗಿರುತ್ತೆ. ಹೀಗಾಗಿ ಭಾರತ ಸರ್ಕಾರ ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಈ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಇನ್ನೊಂದು ಕಾರಣ, ಇಡೀ ದೇಶದಾದ್ಯಂತ ಕಾಣಸಿಗುವ ಅಂದ್ರೆ ಸುಂದರ್ಬನ್ ಕಾಡಿನ ಪ್ರದೇಶದಿಂದ ಪಶ್ಚಿಮ ಘಟ್ಟ ತನಕ ಕಾಣಸಿಗುವ ಪ್ರಾಣಿ ಅಂದ್ರೆ ಅದು ಹುಲಿ. ಹೀಗಾಗಿ ಜೈವಿಕ ವೈವಿಧ್ಯತೆ ಅಂತ ಏನಂತೀವಿ ಅದನ್ನ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ಹುಲಿಯದು. ಹುಲಿ ತುಂಬಾ ಮುಖ್ಯ. ಹೀಗಾಗಿನೇ ಸಂರಕ್ಷಣೆ ಮಾಡಬೇಕು ಅಂತ ಭಾರತ ಸರ್ಕಾರ ಮುಂದಾಗುತ್ತೆ. ಇದಕ್ಕಾಗಿ ಭಾರತ ಸರ್ಕಾರ ತರುವಂತಹ ಯೋಜನೆ ಅಂದ್ರೆ ಅದು ಪ್ರಾಜೆಕ್ಟ್ ಟೈಗರ್. ನಿಮ್ಗೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಭಾರತ ಅಧಿಕೃತವಾಗಿ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದ ಕೂಡಲೇ ಹೇಗೆ ಸಂರಕ್ಷಣೆ ಮಾಡಿದಾಗ ಆಗ್ಬಿಡುತ್ತೆ ಅಂತ. ಇದಕ್ಕೆ ಉತ್ತರ ಏನು ಅಂದ್ರೆ, ಪ್ರಾಜೆಕ್ಟ್ ಟೈಗರ್ ಅಭಿಯಾನದ ಪ್ರಕಾರ 37,000 ಚದರ ಕಿಲೋಮೀಟರ್ನಷ್ಟು ಕಾಡಿನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸುಮಾರು 27 ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತು ಮಾಡ್ಕೊಳ್ತಾರೆ. ಅಂದ್ರೆ ಹುಲಿಯ ಸಂಚಾರ ಎಲ್ಲೆಲ್ಲಿ ಜಾಸ್ತಿ ಆಗಿರುತ್ತೆ ಅದನ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತು ಮಾಡ್ಕೊಳ್ತಾರೆ. ಅಲ್ಲಿ ವಾಹನ ದಟ್ಟಣೆ ಆಗಲಿ ಇನ್ನೊಂದಾಗ್ಲಿ ಸಫಾರಿ ಮತ್ತೊಂದು ಇರಬಾರ್ದು. ಹೀಗಾಗಿ ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಪ್ರಾಜೆಕ್ಟ್ ಟೈಗರ್ ಅಭಿಯಾನದ ಮೂಲ ಉದ್ದೇಶ. ಹೀಗಾಗಿನೇ ಭಾರತದ ವನ್ಯಜೀವಿ ಸಂರಕ್ಷಣೆಯ ಮೊದಲನೇ ಪ್ರಾಣಿಯಾಗಿ ಹುಲಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹೀಗಾಗಿನೇ ಭಾರತದ ಅಧಿಕೃತ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿ ಆಯ್ಕೆ ಆಗುತ್ತೆ.